ರಾಷ್ಟ್ರಪತಿ ಅಂಗಳ ತಲುಪಿದ ಮುಸ್ಲಿಂ ಮೀಸಲಾತಿ ಸರ್ಕಾರದ ಕಾಮಗಾರಿಯಲ್ಲಿ ಶೇಕಡಾ 4% ಮೀಸಲಾತಿ ವಿಚಾರವಾಗಿ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಿದ್ದ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 2ಬಿಯಲ್ಲಿ ಮುಸ್ಲಿಮರಿಗೆ ಶೇಕಡಾ 4% ಮೀಸಲಾತಿ ನೀಡಿದಿರುವುದರ ಬಗ್ಗೆ ಚರ್ಚೆ ಸಂಸತ್ತಿನವರೆಗೂ ಕೂಡ ವ್ಯಾಪಿಸಿದೆ. ಇನ್ನು ರಾಷ್ಟ್ರಪತಿಗಳ ಅಂಗಳ ಕೂಡ ತಲುಪಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ಸರ್ಕಾರದ ಕಾಮಗಾರಿಯಲ್ಲಿ ಶೇಕಡಾ 4% ಮೀಸಲಾತಿ ವಿಚಾರವಾಗಿ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಿದ್ದಂಥ ರಾಜ್ಯ ಸರ್ಕಾರ, ರಾಜ್ಯಪಾಲರ ಅನುಮತಿಗೆ ಕಳುಹಿಸಿದ್ದಂಥ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೂಡ ನೀಡಲಾಗಿತ್ತು. ಬಿಜೆಪಿ ನಿಯೋಗ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ ಅನ್ನೋ ಕೂಗು ಕೂಡ ಕೇಳಿ ಬಂದಿತ್ತು. ಬಿಲ್ಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಸಹಿ ಹಾಕಿಲ್ಲ. ಕಡತವನ್ನ ರಾಷ್ಟ್ರಪತಿಗೆ ಕಳುಹಿಸಿಕೊಟ್ಟಿದ್ದಾರೆ. ರಾಜ್ಯಪಾಲರು ಪರಿಶೀಲನೆ ಮಾಡುವಂತೆ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನಿಸಲಾಗಿದೆ. ಕಾನೂನು ತೊಡಕಿನ ನೆಪ ಒಡ್ಡಿ ರಾಷ್ಟ್ರಪತಿಗೆ ಬಿಲ್ ಅನ್ನ ರವಾನೆ ಮಾಡಲಾಗಿದೆ. ಇನ್ನು ರಾಷ್ಟ್ರಪತಿ ಅಂಗಳದವರೆಗೂ ಮುಸ್ಲಿಂ 4% ಮೀಸಲಾತಿ ತಲುಪಿದೆ. ಸರ್ಕಾರದ ಕಾಮಗಾರಿಯಲ್ಲಿ ಶೇಕಡಾ 4% ಮೀಸಲಾತಿ ವಿಚಾರವಾಗಿ ಮನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ಈ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ಕಡತ ರಾಷ್ಟ್ರಪತಿ ಅಂಗಳಕ್ಕೂ ಕೂಡ ಹೋಗಿದೆ. ಇನ್ನು ಅದರಲ್ಲಿರೋ ಕಾನೂನು ತೊಡಕು ಏನು ಅಂತ, ರಾಜ್ಯಪಾಲರು ಸಹಿ ಮಾಡಿರೋದಕ್ಕೆ ಕಾರಣವಾದರೂ ಏನು ಅಂತ. ಕಾರ್ತಿಕ್, ಗುತ್ತಿಗೆ ವಿಚಾರದಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ನಡೆದಂತಹ ಅಧಿವೇಶನದಲ್ಲೂ ಕೂಡ ಈ ಒಂದು ಮೀಸಲಾತಿ ವಿಚಾರದಲ್ಲಿ ಬಿಲ್ ಪಾಸ್ ಕೂಡ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ಮುಸ್ಲಿಂ ಮೀಸಲಾತಿ ವಿಚಾರ ರಾಜ್ಯಪಾಲರ ಅಂಗಳದಲ್ಲೂ ಕೂಡ ಇತ್ತು. ಇದೀಗ ಈ ಒಂದು ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಾಕಷ್ಟು ಆಕ್ರೋಶ, ವಿರೋಧ ಕೂಡ ವ್ಯಕ್ತವಾಗಿತ್ತು. ಯಾಕಂದ್ರೆ ಈಗಾಗ್ಲೇ ಯಾರಿಗೆ ಕೂಡ ಮೀಸಲಾತಿ ಕೊಟ್ರು ಧರ್ಮಾಧಾರಿತವಾಗಿ ಯಾರಿಗೂ ಕೊಟ್ಟಿಲ್ಲ, ಜಾತಿ ಆಧಾರಿತವಾಗಿ ಯಾರಿಗಾದ್ರೂ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಧರ್ಮಾಧಾರಿತವಾಗಿ ಕೊಡಬಾರ್ದು, ಇದು ಸಂವಿಧಾನದಲ್ಲೂ ಕೂಡ ಇಲ್ಲ ಅನ್ನುವ ರೀತಿಯಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದೆಲ್ಲದರ ನಡುವೆ ಸಾಕಷ್ಟು ವಿರೋಧಗಳ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಒಂಥರ ಹಠಕ್ಕೆ ಬಿದ್ದು ಈ ಒಂದು ಬಿಲ್ ಅನ್ನ ಪಾಸ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆ ಏನಿದೆಯೋ ಇದನ್ನ ಅಂಗೀಕಾರ ಮಾಡಬಾರ್ದು ಅಂತ ಕೂಡ ಬಿಜೆಪಿ ನಿಯೋಗ ಇದೇ ಒಂದು ಅಧಿವೇಶನದ ಸಂದರ್ಭದಲ್ಲಿ ಕಾಲ್ನಡಿಗೆ ಮೂಲಕ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಇದೀಗ ರಾಜ್ಯಪಾಲರ ಅಂಗಳದಲ್ಲಿದ್ದಂತಹ ಈ ಒಂದು ಮಸೂದೆ ಇದೀಗ ರಾಷ್ಟ್ರಪತಿಯವರಿಗೆ ಹೋಗಿರುವಂತದ್ದು. ಕೆಲ ದಿನಗಳ ಹಿಂದೆ ಅಷ್ಟೇ, ಒಂದು ವಾರದ ಹಿಂದೆ ಅಷ್ಟೇ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ನೀಡಿತು. ಅಂದ್ರೆ ರಾಜ್ಯಪಾಲರಿಂದ ರಾಷ್ಟ್ರಪತಿಗಳಿಗೆ ಹೋದಂತಹ ಮಸೂದೆ 3 ತಿಂಗಳಷ್ಟರಲ್ಲಿ ಅಥವಾ 3 ತಿಂಗಳ ಒಳಗೆ ಯಾವುದೇ ಮಸೂದೆ ಆದ್ರೂ ಕೂಡ ಇತ್ಯರ್ಥ ಆಗ್ಬೇಕು, ಅದಕ್ಕೆ ರಾಷ್ಟ್ರಪತಿಗಳು ಉತ್ತರವನ್ನ ಕೊಡ್ಬೇಕು ಅನ್ನುವಂಥದ್ದು ಕೂಡ ತೀರ್ಪು ಬಂದಿದ್ದಂತಹ ಸುಪ್ರೀಂ ಕೋರ್ಟ್ ನಲ್ಲಿ. ಸೊ ಹೀಗಾಗಿ ರಾಷ್ಟ್ರಪತಿಗಳು ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಈಗಾಗಲೇ ರಾಜ್ಯಪಾಲರು ಸಹಿ ಹಾಕದೆ ರಾಷ್ಟ್ರಪತಿಗಳಿಗೆ ಈ ಒಂದು ಮಸೂದೆಯನ್ನ ರವಾನಿಸಿರುವಂತದ್ದು, ರಾಜ್ಯಪಾಲರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಇದೀಗ ಇದು ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಿರೋದ್ರಿಂದ ರಾಷ್ಟ್ರಪತಿಗಳು ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಇದರಲ್ಲಿರುವಂತಹ ಕಾನೂನು ತೊಡಕುಗಳನ್ನ ಯಾವ ರೀತಿಯಾಗಿ ಪರಿಶೀಲಿಸ್ತಾರೆ, ಧರ್ಮಾಧಾರಿತವಾಗಿ ಇದುವರೆಗೂ ಎಲ್ಲೂ ಕೂಡ
ಯಾರಿಗೂ ಕೂಡ ಮೀಸಲಾತಿಯನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲಿ ರಾಷ್ಟ್ರಪತಿಗಳ ನಿರ್ಧಾರ ಏನು ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅದೇ ರೀತಿಯಾಗಿ ಬಿಜೆಪಿ ನಿಯೋಗ ಏನು ದೂರನ್ನ ಕೊಟ್ಟಿತ್ತು, ವಿರೋಧ ಪಕ್ಷಗಳು ಏನು ವಿರೋಧವನ್ನ ವ್ಯಕ್ತಪಡಿಸಿತು, ಇದೆಲ್ಲದಕ್ಕೂ ಕೂಡ ರಾಷ್ಟ್ರಪತಿಗಳ ಬಳಿ ಉತ್ತರವಿದೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಒಂದು ಮುಸ್ಲಿಂ ಮೀಸಲಾತಿ ಅಂದ್ರೆ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ವಿಚಾರ ಯಾವ ಮಟ್ಟಕ್ಕೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಕಾರ್ತಿಕ್, ಎಸ್ ಕವನ, ಇದೀಗ ರಾಷ್ಟ್ರಪತಿಗೆ ಬಿಲ್ ಪ್ರತಿ ರವಾನೆ ಆಗಿರುವಂತದ್ದು, ಇನ್ನ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನು ಅಂತ? ರಾಜ್ಯ ಸರ್ಕಾರ ಎಲ್ಲ ವಿರೋಧಗಳ ನಡುವೆಯೂ ಕೂಡ ಈ ಒಂದು ಬಿಲ್ ಅನ್ನ ಪಾಸ್ ಮಾಡಿತ್ತು. ಸೊ ಹೀಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಸಾಕಷ್ಟು ಟೀಕೆಯನ್ನ ಮಾಡಿತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸವನ್ನ ಮಾಡ್ತಾರೆ, ರಾಜ್ಯ ಸರ್ಕಾರದ ವಿರುದ್ಧವೇ ಇರ್ತಾರೆ ರಾಜ್ಯಪಾಲರು ಅನ್ನುವಂತಹ ಆರೋಪವನ್ನ ಸಾಕಷ್ಟು ಬಾರಿ ಕೂಡ ಮಾಡಿತ್ತು. ಅಂದ್ರೆ ಈಗಾಗಲೇ ನಮ್ಮ ಏನು ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅಂತಾನೆ ನಡೀತಾ ಇತ್ತು ಕೆಲ ದಿನಗಳ ಹಿಂದೆ ಅಷ್ಟೇ. ಸೊ ಹೀಗಾಗಿ ರಾಜ್ಯಪಾಲರು ಇದನ್ನ ರಾಷ್ಟ್ರಪತಿಗೆ ಕಳಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮತ್ತೆ ರಾಜ್ಯಪಾಲರ ವಿರುದ್ಧ ಏನು ರಾಜ್ಯ ಸರ್ಕಾರದವರು ಏನು ಆರೋಪವನ್ನ ಮಾಡ್ತಾ ಇದ್ರು ಅದು ಇನ್ನೂ ಹೆಚ್ಚಾಗಿ ಮಾಡೋಕೆ ಪ್ರಯತ್ನವನ್ನ ಕೂಡ ಪಡ್ತಾರೆ ಅನ್ನುವಂಥದ್ದು ಕೂಡ. ಓಕೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕವನ. ಮುಸ್ಲಿಂ ಮೀಸಲಾತಿ 4% ತಲುಪಿರುವಂಥದ್ದು. ಇನ್ನು ಸರ್ಕಾರದ ಕಾಮಗಾರಿಯಲ್ಲಿ 4% ಮೀಸಲಾತಿ ವಿಚಾರವಾಗಿ ಅಧಿವೇಶನದಲ್ಲಿ ಬಿಲ್ ಪಾಸ್ ಅನ್ನು ಕೂಡ ಮಾಡಲಾಗಿತ್ತು ರಾಜ್ಯ ಸರ್ಕಾರದಿಂದ. ಇನ್ನು ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿತ್ತು, ಆದರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಇದಕ್ಕೆ ಸಹಿ ಹಾಕಿಲ್ಲ. ಅದರ ಬದಲಿಗೆ ರಾಷ್ಟ್ರಪತಿಗೆ ಕಳಿಸಿದ್ದಾರೆ. ಇದನ್ನು ರಾಜ್ಯಪಾಲರ ಅನುಮತಿಗೆ ಕಳಿಸಿದ್ದಂಥ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರನ್ನ ನೀಡಿತ್ತು. ಇನ್ನು ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಕಡತವನ್ನ ರಾಷ್ಟ್ರಪತಿಗೆ ಕಳಿಸಿಕೊಟ್ಟಿದ್ರು ರಾಜ್ಯಪಾಲರು. ಇನ್ನು ಇದನ್ನ ಪರಿಶೀಲನೆ ಮಾಡುವಂತ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನು ರವಾನೆ ಕೂಡ ಮಾಡಲಾಗಿತ್ತು.